ಪೆಟ್ರೋಲ್ ಟ್ಯಾಂಕರ್ ಮತ್ತು ಹಾಲಿನ ಟ್ಯಾಂಕರ್ ನಡುವೆ ಡಿಕ್ಕಿ ಆಗ್ಬಿಟ್ಟಿದೆ. ಡಿಕ್ಕಿಯ ರಭಸಕ್ಕೆ ಹೊತ್ತಿ ಉರಿದಂತ ಪೆಟ್ರೋಲ್ ಟ್ಯಾಂಕರ್ ದಗದಗನೆ ಉರಿದ ಪೆಟ್ರೋಲ್ ಟ್ಯಾಂಕರ್ ಹಾಗೂ ಹಾಲಿನ ಲಾರಿ. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೆಟ್ರೋಲ್ ಟ್ಯಾಂಕರ್ ಹೊತ್ತಿಕೊಂಡಿರೋದ್ರಿಂದ ಆತಂಕಗೊಂಡಿದ್ದಂತ ಜನ ಸದ್ಯ ಬೆಂಕಿ ನಂದಿಸಿದ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಅಗ್ನಿಶಾಮಕ ದಳ ಸಿಬ್ಬಂದಿ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಟ್ಯಾಂಕರ್ನಿಂದ ಇಳಿದು ಓಡಿದ್ದಾರೆ ಚಾಲಕರು. ಅದೃಷ್ಟವಶಾತ್ ಟ್ಯಾಂಕರ್ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದ್ ಕಡೆ ಪೆಟ್ರೋಲ್ ಟ್ಯಾಂಕರ್, ಮತ್ತೊಂದ್ ಕಡೆ ಹಾಲಿನ ಲಾರಿ ಮುಖಾಮುಖಿ ಡಿಕ್ಕಿ ಆಗಿರುವ ದೃಶ್ಯ ಇದು. ಟ್ಯಾಂಕರ್ ಗಾಡಿ, ಹಾಲಿನ ಗಾಡಿ. ಪೆಟ್ರೋಲ್ ಟ್ಯಾಂಕ್ ಹೊತ್ತಿ ಉರಿದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪೆಟ್ರೋಲ್ ಟ್ಯಾಂಕರ್ ಹಾಗೂ ಹಾಲಿನ ವಾಹನದ ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಒಂದು ಭೀಕರ ಅಪಘಾತದಲ್ಲಿ ಪೆಟ್ರೋಲ್ ಟ್ಯಾಂಕರ್ ರಸ್ತೆಯಲ್ಲೇ ಹೊತ್ತಿ ಉರಿದಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನದೇವಿ ಅಗ್ರಹಾರ ಸಮೀಪದಲ್ಲಿ ಬರುವಂಥ 11ನೇ ಮೈಲಿಯಲ್ಲಿ ನಡೆದಿರುವಂಥದ್ದು. ನೀವು ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅದು ಏನೋ ಮುಖಾಮುಖಿ ಡಿಕ್ಕಿಯಾಗಿ ಪೆಟ್ರೋಲ್ ಟ್ಯಾಂಕರ್ ಏನು ಹತ್ತಿ ಉರಿದಿರೋಂಥದ್ದು. ಹಾಗಾಗಿ ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸತತವಾಗಿ ನೀರಿನಿಂದ ಅಗ್ನಿಯನ್ನು ನಂದಿಸುವಂಥ ಒಂದು ಕಾರ್ಯ ನಡೀತಾ ಇದೆ. ಈಗ ಸಂಪೂರ್ಣವಾಗಿ ಅಗ್ನಿ ನಂದಿದೆ. ಹಾಗಾಗಿ ಅಗ್ನಿಶಾಮಕ ದಳದವರು ನಿರಂತರವಾಗಿ ತನ್ನ ಕಾರ್ಯಾಚರಣೆಯನ್ನು ಸುರಕ್ಷತೆ ನಿಟ್ಟಿನಲ್ಲಿ ಸಾಕಷ್ಟು ಸುರಕ್ಷತೆ ಕ್ರಮಗಳನ್ನು ಅನುಸರಿಸಿ ಆ ಬೆಂಕಿಯನ್ನು ನಂದಿಸುವಂಥ ಇದು ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವು ಆ ಟ್ಯಾಂಕರ್ ಏನು ಕಾಣ್ತಾ ಇದೆ, ಆ ಟ್ಯಾಂಕರು ಸಾಕಷ್ಟು ಹೊತ್ಕೊಂಡು ಉರಿದಿರೋದ್ರಿಂದ ಈಗ ಮೊದಲಿಗೆ ಇನ್ನಷ್ಟು ಬ್ಲಾಸ್ಟ್ ಆಗೋ ಒಂದು ಸಾಧ್ಯತೆ ಇರೋದ್ರಿಂದ ನಿರಂತರವಾಗಿ ನೀರನ್ನು ಒಡೆದು ಆ ಟ್ಯಾಂಕರನ್ನು ಒಂದು ಕೂಲ್ ಮಾಡೋಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದೃಷ್ಟವಶಾತ್ ನೋಡ್ಬೋದು ನೀವು ಹಾಲಿನ ಟ್ಯಾಂಕರ್ ಏನಿದೆ ಅದು ಬ್ಲಾಸ್ಟ್ ಆಗಿಲ್ಲ. ಆ ಮುಂದಿನ ಒಂದು ಟೈರ್ ಇರ್ಬೋದು, ಆ ಕ್ಯಾಬಿನ್ನು ಎಲ್ಲನೂ ಕೂಡ ಏನು ಸಂಪೂರ್ಣವಾಗಿ ಹತ್ತಿ ಉರಿದಿರೋಂಥದ್ದು. ಇದು ಏನು ಪೆಟ್ರೋಲ್ ಟ್ಯಾಂಕರು ಬ್ಲಾಸ್ಟ್ ಆಗಿಲ್ಲ, ಅದರ ಸೋರಿಕೆ ಏನಿದೆ, ಹಾಗಾಗಿ ಅದರ ಆ ಸೋರಿಕೆಯ ತೀವ್ರತೆ ಏನು ಸಾಕಷ್ಟು ಹತ್ಕೊಂಡು ಉರಿದಿದೆ. ಮತ್ತು ನಾನು ಈ ಸಂಬಂಧಪಟ್ಟಂಗೆ ಏನು ನೆಲಮಂಗಲ ವ್ಯಾಪ್ತಿಗೆ ಬರುವಂಥ ಅಗ್ನಿಶಾಮಕ ಅಧಿಕಾರಿ ರವಿ ಅವರಿದ್ದಾರೆ, ಅವ್ರನ್ನೇ ಕೇಳೋಣ. ಯಾವ ರೀತಿ ಆಯಿತು, ಎಷ್ಟು ಗಂಟೆಗೆ ನಿಮಗೆ ಏನೋ ಒಂದು ಕರೆ ಬಂತು, ಯಾವ ರೀತಿಯೆಲ್ಲ ನೀವು ಇಲ್ಲಿ ಕ್ರಮಗಳನ್ನು ತಗೊಂಡ್ರ ಅನ್ನೋದ್ರ ಬಗ್ಗೆ ನಮಗೆ ಅಗ್ನಿಶಾಮಕ ಅಧಿಕಾರಿ ರವಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಎಷ್ಟು ಗಂಟೆಗೆ ನಿಮಗೆ ಮಾಹಿತಿ ಸಿಕ್ತು ಸರ್? ನಮಗೆ 10:05ಕ್ಕೆ ಕಾಲ್ ಬಂದಿದ್ದು, ಈ ಥರ ಮಧುರೆ ಮತ್ತು ನೆಲಮಂಗಲ ರೋಡಲ್ಲಿ ಇದಾಗಿದೆ, ಒಂದು ಆಕ್ಸಿಡೆಂಟ್ ಆಗಿ ಫೈರ್ ಆಗಿದೆ ಅಂತೇಳಿ. ಇಮಿಡಿಯೇಟ್ ನಮ್ಮ ದೊಡ್ಡಬಳ್ಳಾಪುರದಿಂದ ಒಂದು ವೆಹಿಕಲ್ ಬಂತು. ಬೆಂಕಿ ತೀವ್ರತೆ ಜಾಸ್ತಿ ಇದ್ದಿದ್ದರಿಂದ ಅಡಿಷ್ನಲ್ ಆಗಿ ಇನ್ನೊಂದು ವೆಹಿಕಲ್ನ ನಮ್ಮ ದೊಡ್ಡಬಳ್ಳಾಪುರ ಠಾಣೆಯಿಂದ ಮತ್ತು ನೆಲಮಂಗಲದಿಂದನೂ ಕೂಡ ಒಂದು ವೆಹಿಕಲ್ ಬಂದು ಬೆಂಕಿನ ಪೂರ ಕಂಪ್ಲೀಟಾಗಿ ಆರಿಸಿದ್ದೀವಿ. ಜಸ್ಟ್ ಈಗ ಕೂಲಿಂಗ್ ಮಾಡ್ತಾ ಇದ್ದೀವಿ. ಈ ಒಂದು ಘಟನೆ ಯಾವ ರೀತಿ ನಡೆದಿರೋಂಥ? ಹಾಲಿನ ಗಾಡಿ ಸಡನ್ನಾಗಿ ರೋಡಿಗೆ ಎಂಟ್ರಿ ಆಗಿದೆ. ಈ ಟುವರ್ಡ್ಸ್ ನೆಲಮಂಗಲ ಹೋಗ್ತಿದ್ದ ಪೆಟ್ರೋಲ್ ಟ್ಯಾಂಕರ್ಗೆ ಸ್ಪೀಡಲ್ಲಿದ್ದಾಗ ಆಕ್ಸಿಡೆಂಟ್ ಇದಾಗಿದೆ. ಎಲ್ಲಿಂದ ಬರ್ತಾಯಿತ್ತು ಸರ್ ಇದು ಪೆಟ್ರೋಲ್ ಟ್ಯಾಂಕರ್ ಗಾಡಿ? ದೇವನಗುಂದಿಯಿಂದ ಬರ್ತಿದ್ದಂಥ ಪೆಟ್ರೋಲ್ ಟ್ಯಾಂಕರ್. ಅದು ಯಾವ ಕಂಪ್ನಿಗೆ ಸೇರಿದ್ದು? ಇಂಡಿಯನ್ ಆಯಿಲ್ ಕಂಪ್ನಿಗೆ ಸೇರಿದಂಥ ವೆಹಿಕಲ್ ಇದು. ಸೊ ಅದರಲ್ಲಿ 4,500 ಪೆಟ್ರೋಲು ಮತ್ತು 13,500 ಡೀಸೆಲ್ ಇದೆ. ಸೊ ಕೂಲಿಂಗ್ ಒಳಗೆ ಈಗ ಬೆಂಕಿ ಕಂಟ್ರೋಲಿಗೆ ಬಂದಿದೆ ಸರ್, ಬಟ್ ಈಗ ನಿರಂತರವಾಗಿ ನೀರು ಹೊಡಿತಿದ್ರಲ್ಲ, ಯಾಕೆ ಅಂತ? ಆ ಟ್ಯಾಂಕ್ ಬಿಸಿ ಇರೋದ್ರಿಂದ ಫರ್ದರ್ ಏನಾದರೂ ಫೈರ್ ಸ್ಪ್ರೇ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು ಕೂಲ್ ಮಾಡ್ತಾ ಇದ್ದೀವಿ ಅಷ್ಟೇ ಟ್ಯಾಂಕ್. ಅಲ್ಲ, ಇವಾಗ ಈ ಸಾಕಷ್ಟು ಜನ ನಿಂತಿದ್ದಾರೆ, ಈಗಲೂ ಏನಾದರೂ ಒಂದು ಬ್ಲಾಸ್ಟ್ ಆಗೋಂಥ ಒಂದು ಸಾಧ್ಯತೆ ಏನಾದರೂ ಇದೆಯಾ ಸರ್? ಇಲ್ಲ, ಕೂಲಿಂಗ್ ಮಾಡ್ತಾ ಇದ್ದೀವಿ ಈಗ ಅನ್ಸುತ್ತೆ. ಸಾಕಷ್ಟು ರೀತಿಯಾಗಿ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ಒಂದು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸ್ಕೊಂಡು ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.